ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ಭಗವಾನ್ ಕಪಿಲನು ಜೀವಿಯು ತಾಯಿಯ ಗರ್ಭದಲ್ಲಿ ವಾಸಿಸುವಾಗ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಾನೆ ಎಂಬುದರ ಕುರಿತಾಗಿ ತಿಳಿಸುತ್ತಾನೆ. ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಂತೆ ನಾನಾ ಬಗೆಯ ನರಕ ಸ್ಥಿತಿಗಳನ್ನು ಅನುಭವಿಸಿದ ಬಳಿಕ ವ್ಯಕ್ತಿಯು ಮತ್ತೆ ಮಾನವ ರೂಪದ ಶರೀರಕ್ಕೆ ಬರುತ್ತಾನೆ. ಕರ್ಮಣ ದೈವನೇತ್ರೇಣ ಜಂತುರ್ದೇಹ ಉಪಪತ್ತಯೇ ಸ್ತ್ರೀಯಾ ಪ್ರವಿಷ್ಟ ಉದರಂ ಪುಂಸೋರೇತ ಕಣಾಶ್ರಯ. ಜೀವಾತ್ಮನು ತನ್ನ ಕರ್ಮಫಲಾನುಸಾರ ವಿಶಿಷ್ಟ ಮಾದರಿಯ ದೇಹವನ್ನು ಧರಿಸಬೇಕಾಗುತ್ತದೆ. ಅದಕ್ಕಾಗಿ ಭಗವಂತನ ಮೇಲ್ವಿಚಾರಣೆಯಲ್ಲಿ ವೀರ್ಯಾಣುವಿನ ಮೂಲಕ ಗರ್ಭವನ್ನು ಪ್ರವೇಶಿಸುವಂತೆ ಮಾಡಲಾಗುತ್ತದೆ. ವೀರ್ಯ ಮತ್ತು ಅಂಡಾಣು ಸಮ್ಮಿಶ್ರಗೊಳ್ಳುತ್ತದೆ. ನಂತರ ಅದು ಬುದ್ಬುದವಾಗಿ ರೂಪುಗೊಳ್ಳುತ್ತದೆ. 1 ತಿಂಗಳ ಅವಧಿಯಲ್ಲಿ ತಲೆಯು ರೂಪುಗೊಳ್ಳುತ್ತದೆ. 2 ತಿಂಗಳ ಕೊನೆಯಲ್ಲಿ ಕೈಗಳು, ಕಾಲು ಮತ್ತು ಇತರ ಅಂಗಾಂಗಗಳು ರೂಪುಗೊಳ್ಳುತ್ತವೆ. 3 ತಿಂಗಳ ಕೊನೆಯ ವೇಳೆಗೆ ಉಗುರುಗಳು, ಬೆರಳುಗಳು, ಹೆಬ್ಬೆರಳುಗಳು, ಕೂದಲು, ಮೂಳೆಗಳು ಮತ್ತು ಚರ್ಮ ಕಾಣಿಸಿಕೊಳ್ಳುತ್ತವೆ. ಹಾಗೆಯೇ ಶರೀರದಲ್ಲಿ ಜನನೇಂದ್ರಿಯ ಮತ್ತು ಇತರ ರಂಧ್ರಗಳು ಅಂದರೆ ಕಣ್ಣುಗಳು, ಮೂಗು, ಕಿವಿಗಳು, ಬಾಯಿ ಮತ್ತು ಗುದ ಬೆಳೆಯುತ್ತದೆ. 4 ತಿಂಗಳಲ್ಲಿ ಶರೀರದ ಘಟಕಗಳಾದ ಸಪ್ತಧಾತುಗಳು ಎಂದರೆ ಅನ್ನಕ್ಷೀರ, ರಕ್ತ, ಮಾಂಸ, ಕೊಬ್ಬು, ಮೂಳೆ, ಎಲುಬಿನ ನೆಣ ಮತ್ತು ವೀರ್ಯ ಅಸ್ತಿತ್ವಕ್ಕೆ ಬರುತ್ತವೆ. 5ನೆಯ ತಿಂಗಳ ಕೊನೆಯಲ್ಲಿ ಹಸಿವು ಮತ್ತು ಬಾಯಾರಿಕೆಗಳು ಕಾಣಿಸಿಕೊಳ್ಳುತ್ತವೆ. 6 ತಿಂಗಳ ಕೊನೆಯಲ್ಲಿ ಗರ್ಭವೇಷ್ಟನೆ ಎಂಬ ಪೊರೆಯಿಂದ ಆವೃತವಾದ ಭ್ರೂಣವು ಹೊಟ್ಟೆಯ ಬಲಭಾಗದಲ್ಲಿ ಚಲಿಸಲಾರಂಭಿಸುತ್ತದೆ. ತಾಯಿಯು ತೆಗೆದುಕೊಂಡ ಅನ್ನಪಾನಾದಿಗಳಿಂದ ಪೋಷಣೆ ಹೊಂದುತ್ತಾ ಭ್ರೂಣವು ಬೆಳೆಯುತ್ತದೆ. ಹಸಿದ ಕ್ರಿಮಿಗಳು ಮಗುವಿನ ದೇಹವನ್ನು ಮತ್ತೆ ಮತ್ತೆ ಕಚ್ಚುತ್ತದೆ. ಹೀಗೆ ಕಚ್ಚಿಸಿಕೊಂಡ ಮಗುವು ದೇಹದ ಸುಕುಮಾರತೆಯಿಂದಾಗಿ ಬಲು ಯಾತನೆಯನ್ನು ಅನುಭವಿಸುತ್ತದೆ. ಈ ಭಯಂಕರ ಸ್ಥಿತಿಯಿಂದಾಗಿ ಮಗು ಪದೇ ಪದೇ ಪ್ರಜ್ಞಾಹೀನವಾಗುತ್ತದೆ. ತಾಯಿಯು ಅತಿ ಉಪ್ಪಾದ ಮತ್ತು ಅತಿ ಹುಳಿಯಾದ ತೀಕ್ಷ್ಣ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದಾಗಿ ಮಗುವಿನ ಶರೀರವು ಸತತವಾಗಿ ನೋವನ್ನು ಅನುಭವಿಸುತ್ತದೆ. ಈ ನೋವು ಅಸಹನೀಯವಾಗಿರುತ್ತದೆ. ಗರ್ಭವೇಷ್ಟನೆ ಎಂಬ ಪೊರೆಯ ಒಳಗಿರುವ ಶಿಶುವು ಹೊರಗೆ ಕರುಳುಗಳಿಂದ ಆವೃತವಾಗಿ ಹೊಟ್ಟೆಯೊಳಗೆ ಅದು ಒಂದು ಭಾಗದಲ್ಲಿರುತ್ತದೆ. ಅದರ ತಲೆ ತನ್ನ ಹೊಟ್ಟೆಯತ್ತ ತಿರುಗಿರುತ್ತದೆ ಮತ್ತು ಅದರ ಬೆನ್ನು ಹಾಗೂ ಕತ್ತು ಬಿಲ್ಲಿನಂತೆ ಬಾಗಿರುತ್ತದೆ. ಶಿಶುವು ಚಲನವಲನದ ಸ್ವಾತಂತ್ರ್ಯವಿಲ್ಲದೆ ಪಂಜರದೊಳಗಿನ ಪಕ್ಷಿಯಂತೆ ಇರುತ್ತದೆ. ಶಿಶುವು ಅದೃಷ್ಟಶಾಲಿಯಾಗಿದ್ದಲ್ಲಿ ಆ ಸಮಯದಲ್ಲಿ ಅದಕ್ಕೆ ತನ್ನ ಹಿಂದಿನ 100 ಜನ್ಮಗಳ ಕಷ್ಟಕೋಟಲೆಗಳನ್ನು ನೆನಪಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಆಗ ಅದು ಬಹಳವಾಗಿ ದುಃಖಿಸುತ್ತದೆ. ಆ ಸ್ಥಿತಿಯಲ್ಲಿ ಮನಃಶಾಂತಿಯಿಂದ ಇರುವುದು ಹೇಗೆ ಸಾಧ್ಯ? ಶಿಶುವು 7ನೆಯ ತಿಂಗಳಿನಿಂದ ಪ್ರಜ್ಞಾಶಕ್ತಿಯನ್ನು ಪಡೆಯುವುದು. ಜೀವಿಯು ಜೀವನದ ಈ ಭಯಾನಕ ಸ್ಥಿತಿಯಲ್ಲಿ ಐಹಿಕ ಧಾತುಗಳ 7 ಪದರಗಳಿಂದ ಬಂಧಿತನಾಗಿ ತನ್ನನ್ನು ಆ ಸ್ಥಿತಿಯಲ್ಲಿ ಇರಿಸಿದ ಭಗವಂತನಿಗೆ ಕೈಮುಗಿದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಯಾರು ತನ್ನ ಶಾಶ್ವತ ರೂಪಗಳನ್ನು ಧರಿಸಿ ಭೂಮಂಡಲದ ಮೇಲೆ ಸಂಚರಿಸುತ್ತಾರೋ ಆ ದೇವೋತ್ತಮ ಪರಮಪುರುಷನ ಪಾದಕಮಲಗಳಲ್ಲಿ ನಾನು ಆಶ್ರಯ ಪಡೆಯುತ್ತೇನೆ. ನಾನು ಅವನ ಆಶ್ರಯ ಮಾತ್ರ ಪಡೆಯುತ್ತೇನೆ, ಏಕೆಂದರೆ ಅವನು ನನ್ನನ್ನು ಸಕಲ ಭಯಗಳಿಂದ ಪಾರು ಮಾಡಬಲ್ಲನು ಮತ್ತು ಅವನಿಂದ ಈ ಜೀವನ ಸ್ಥಿತಿ ಪ್ರಾಪ್ತವಾಗಿದೆ. ಇದು ನನ್ನ ಪಾಪಕರ್ಮಗಳಿಗೆ ಅನುಗುಣವಾಗಿದೆ. ಶುದ್ಧಾತ್ಮನಾದ ನಾನು ಈಗ ನನ್ನ ಕರ್ಮಗಳಿಗೆ ಬದ್ಧನಾಗಿ ಜನ್ಮವೆತ್ತಿ ಮಾಯೆಯ ಏರ್ಪಾಡಿನಿಂದಾಗಿ ನನ್ನ ತಾಯಿಯ ಗರ್ಭದಲ್ಲಿ ಇದ್ದೇನೆ. ನಾನು ನನ್ನೊಂದಿಗೆ ಇಲ್ಲಿಯೇ ಇರುವ ಅಬಾಧಿತನೂ ಅಪರಿವರ್ತನೂ ಆದ ಭಗವಂತನಿಗೆ ಗೌರವಪೂರ್ವಕ ನಮಸ್ಕಾರ ಸಲ್ಲಿಸುತ್ತೇನೆ. ಅವನು ಅಪರಿಮಿತನು, ಆದರೆ ಪಶ್ಚಾತ್ತಾಪಪಟ್ಟವರ ಹೃದಯಗಳಿಗೆ ಗ್ರಾಹ್ಯನು. ಅವನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ಪಂಚಭೂತಗಳಿಂದ ನಿರ್ಮಾಣಗೊಂಡ ಈ ಲೌಕಿಕ ಶರೀರದಲ್ಲಿ ಇರುವುದರಿಂದ ಭಗವಂತನಿಂದ ಪ್ರತ್ಯೇಕಿತನಾಗಿದ್ದೇನೆ. ಹೀಗಾಗಿ ನಾನು ಅತ್ಯಗತ್ಯವಾಗಿ ಆಧ್ಯಾತ್ಮಿಕನಾದರೂ ನನ್ನ ಗುಣ ಮತ್ತು ಇಂದ್ರಿಯಗಳ ದುರುಪಯೋಗವಾಗುತ್ತಿದೆ. ದೇವೋತ್ತಮ ಪರಮಪುರುಷನು ಈ ಐಹಿಕ ಪ್ರಕೃತಿಗೆ ಮತ್ತು ಜೀವಿಗಳಿಗೆ ಅತೀತನು. ಅವನಿಗೆ ಇಂಥ ಲೌಕಿಕ ಶರೀರವಿಲ್ಲ. ಅವನು ತನ್ನ ಆಧ್ಯಾತ್ಮಿಕ ಗುಣಗಳಲ್ಲಿ ಭವ್ಯಾತಿಶಯನು. ಆದ್ದರಿಂದ ನಾನು ಅವನಿಗೆ ನಮಸ್ಕಾರ ಮಾಡುತ್ತೇನೆ. ಜೀವಿಯು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿ ಇರಿಸಲ್ಪಡುತ್ತಾನೆ. ಪುನರಪಿ ಜನನ ಮತ್ತು ಪುನರಪಿ ಮರಣದ ಪಥದಲ್ಲಿ ಅಸ್ತಿತ್ವಕ್ಕಾಗಿ ಘನಘೋರ ಹೋರಾಟ ನಡೆಸುತ್ತಾನೆ. ದೇವೋತ್ತಮ ಪರಮಪುರುಷನೊಂದಿಗಿನ ತನ್ನ ಬಾಂಧವ್ಯವನ್ನು ಮರೆತ ನಿಮಿತ್ತವಾಗಿ ಈ ಬದ್ಧ ಜೀವನ ಉಂಟಾಗುತ್ತದೆ. ಆದ್ದರಿಂದ ಭಗವಂತನ ಕರುಣೆ ಇಲ್ಲದೆ ಅವನು ಹೇಗೆ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಪುನಃ ನಿರತನಾಗಲು ಸಾಧ್ಯ?
ಅಂತರ್ಯಾಮಿ ಪರಮಾತ್ಮನು ದೇವೋತ್ತಮ ಪರಮಪುರುಷನ ಪ್ರತಿನಿಧಿಯಾಗಿದ್ದಾನೆ. ಅವನನ್ನು ಉಳಿದು ಬೇರೆ ಯಾರೂ ಸಕಲ ಸಜೀವ ನಿರ್ಜೀವ ವಸ್ತುಗಳನ್ನು ನಿರ್ದೇಶಿಸುವುದಿಲ್ಲ. ಅವನು ತ್ರಿಕಾಲಗಳಲ್ಲಿ, ಅಂದರೆ ಭೂತ, ವರ್ತಮಾನ ಮತ್ತು ಭವಿಷ್ಯಗಳಲ್ಲಿ ಇದ್ದಾನೆ. ಆದ್ದರಿಂದ ಬದ್ಧಾತ್ಮನು ಅವನ ಆದೇಶಾನುಸಾರ ವಿವಿಧ ಬಗೆಯ ಚಟುವಟಿಕೆಗಳಲ್ಲಿ ನಿರತನಾಗಿದ್ದಾನೆ. ಈ ಬದ್ಧ ಜೀವನದ ತ್ರಿವಿಧ ಕ್ಲೇಶಗಳಿಂದ ಮುಕ್ತಿ ಪಡೆಯಲು ನಾವು ಅವನಿಗೆ ಮಾತ್ರ ಶರಣಾಗತರಾಗಬೇಕು. ತನ್ನ ತಾಯಿಯ ಹೊಟ್ಟೆಯೊಳಗೆ ರಕ್ತ ಮಲಮೂತ್ರಗಳ ಕೂಪದಲ್ಲಿ ಬಿದ್ದು ತನ್ನ ಶರೀರ ತಾಯಿಯ ಜಠರಾಗ್ನಿಯಿಂದ ದಹಿಸಿದಾಗ ಗರ್ಭದೊಳಗಿನ ಆತ್ಮನು ಹೊರಬರಲು ಕಾತರನಾಗಿ ತಿಂಗಳುಗಳನ್ನು ಎಣಿಸುತ್ತಾನೆ. ಹಾಗೂ ಪತಿತಾತ್ಮನಾದ ನಾನು ಈ ಬಂಧನದಿಂದ ಯಾವಾಗ ಬಿಡುಗಡೆ ಹೊಂದುವೆನು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾನೆ. ಭಗವಂತನ ಕರುಣೆಗಾಗಿ ಕೈಮುಗಿದು ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ಯಾರ ಅನುಗ್ರಹದಿಂದ ನನಗೆ ಈ ಶರೀರ ದೊರೆತಿದೆಯೋ ಮತ್ತು ಯಾರ ಅನುಗ್ರಹದಿಂದ ನಾನು ಅಂತರಂಗ ಬಹಿರಂಗಗಳಲ್ಲಿ ಅವನನ್ನು ಕಾಣಬಲ್ಲೆನೋ ಅಂತಹ ದೇವೋತ್ತಮ ಪರಮಪುರುಷನಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಆದ್ದರಿಂದ ನನ್ನ ಪ್ರಭುವೇ, ನಾನು ಭೀಕರ ಸ್ಥಿತಿಯಲ್ಲಿ ಇದ್ದಾಗ್ಯೂ ಮತ್ತೆ ಐಹಿಕ ಜೀವನದ ಅಂಧಕಾರ ಕೂಪದಲ್ಲಿ ಬೀಳಲು ನನ್ನ ತಾಯಿಯ ಗರ್ಭ ತ್ಯಜಿಸಲು ಇಚ್ಛಿಸುವುದಿಲ್ಲ. ದೇವಮಾಯ ಎಂಬ ನಿನ್ನ ಬಹಿರಂಗ ಶಕ್ತಿಯು ಕೂಡಲೇ ನವಜಾತ ಶಿಶುವನ್ನು ಹಿಡಿಯುತ್ತಾಳೆ ಮತ್ತು ಆ ಕ್ಷಣದಿಂದಲೇ ಮಿಥ್ಯಾತಾದಾತ್ಮ್ಯ ಆರಂಭವಾಗುತ್ತದೆ. ಈ ಮಿಥ್ಯಾತಾದಾತ್ಮ್ಯವೇ ಸತತ ಜನನ ಮರಣಗಳ ಚಕ್ರದ ಪ್ರಾರಂಭ. ಜೀವಿಯು ಗರ್ಭದ ಒಳಗೆ ಇರುವಾಗಲೇ ಈ ಇಚ್ಛೆಗಳನ್ನು ಹೊಂದಿರುತ್ತಾನೆ. ಅವನು ಹಾಗೆ ಭಗವಂತನ ಸ್ತುತಿ ಮಾಡುತ್ತಿರುವಾಗಲೇ ವಾಯುವಿನಿಂದ ತಳ್ಳಲ್ಪಟ್ಟ ಮಗುವು ತಲೆ ಕೆಳಗಾಗಿ ಉಸಿರುಗಟ್ಟಿ ತೀವ್ರ ವೇದನೆಯಿಂದಾಗಿ ಸ್ಮೃತಿ ಕಳೆದುಕೊಂಡು ಬಲು ಯಾತನೆಯಿಂದ ಹೊರಬರುತ್ತದೆ. ಅದು ಉನ್ನತ ಜ್ಞಾನವನ್ನು ಕಳೆದುಕೊಂಡು ಮಾಯೆಯ ಪ್ರಭಾವದಿಂದ ಅಳುತ್ತದೆ. ಶಿಶುವು ಹಲವು ಬಗೆಯ ಯಾತನೆಗಳನ್ನು ಅನುಭವಿಸಿ ಬಾಲ್ಯಾವಸ್ಥೆಯನ್ನು ತಲುಪುತ್ತದೆ. ಬಾಲ್ಯಾವಸ್ಥೆಯಲ್ಲೂ ಅಪೇಕ್ಷಿತ ವಸ್ತುಗಳನ್ನು ಪಡೆಯಲಾಗದೆ ನೋವನ್ನು ಅನುಭವಿಸುತ್ತದೆ. ಹೀಗೆ ಜೀವಿಯು ಅಜ್ಞಾನದಿಂದಾಗಿ ಕೋಪಗೊಂಡು ಶೋಕಿಸುತ್ತಾನೆ. ದೇಹದ ಬೆಳವಣಿಗೆಯಾದಂತೆ ಜೀವಿಯು ಆತ್ಮವನ್ನು ಗೆಲ್ಲುವ ಸಲುವಾಗಿ ಸುಳ್ಳು ಪ್ರತಿಷ್ಠೆ ಹಾಗೂ ಕೋಪವನ್ನು ಬೆಳೆಸಿಕೊಳ್ಳುತ್ತಾನೆ ಮತ್ತು ಈ ಮೂಲಕ ಅವನು ಇತರರ ಜೊತೆಗೆ ವೈರವನ್ನು ಹುಟ್ಟಿಸಿಕೊಳ್ಳುತ್ತಾನೆ. ಇಂತಹ ಅಜ್ಞಾನದಿಂದಾಗಿ ಜೀವಿಯು ಪಂಚಭೂತಗಳಿಂದ ನಿರ್ಮಿತವಾದ ದೇಹವನ್ನೇ ತಾನು ಎಂದು ಸ್ವೀಕರಿಸುತ್ತಾನೆ. ಈ ತಪ್ಪು ಕಲ್ಪನೆಯಿಂದಾಗಿ ಅವನು ಅನಿತ್ಯ ವಸ್ತುಗಳನ್ನು ತನ್ನ ಸ್ವಂತ ವಸ್ತುಗಳೆಂದು ತಿಳಿಯುತ್ತಾನೆ ಮತ್ತು ಗಾಢಾಂಧಕಾರದಲ್ಲಿ ತನ್ನ ಅಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಸತತವಾಗಿ ಕಷ್ಟಕ್ಲೇಶಗಳ ಮೂಲವಾದ ದೇಹದ ಸಲುವಾಗಿ ಹಾಗೂ ಅಜ್ಞಾನ ಮತ್ತು ಕಾಮ್ಯಕರ್ಮಗಳಿಗೆ ಬದ್ಧನಾದ ಅವನನ್ನು ಅನುಸರಿಸುವ ದೇಹದ ಸಲುವಾಗಿ ಜೀವಿಯು ವಿವಿಧ ಕರ್ಮಗಳನ್ನು ಮಾಡುತ್ತಾನೆ. ಅದರಿಂದಾಗಿ ಅವನು ಮತ್ತೆ ಮತ್ತೆ ಜನನ ಮತ್ತು ಮರಣಗಳಿಗೆ ಒಳಪಡುತ್ತಾನೆ. ತನ್ನ ದೇಹದ ನಿಮಿತ್ತದಿಂದಾಗಿ ಐಹಿಕ ಜೀವಿಯು ಕಾಮ್ಯಕರ್ಮಗಳ ಅನುಸಾರ ಲೋಕದಿಂದ ಲೋಕಕ್ಕೆ ಅಲಿಯುತ್ತಾನೆ. ಹೀಗೆ ಅವನು ಕಾಮ್ಯಕರ್ಮಗಳಲ್ಲಿ ತೊಡಗಿಕೊಂಡು ನಿರಂತರವಾಗಿ ಅದರ ಫಲಗಳನ್ನು ಅನುಭವಿಸುತ್ತಾನೆ. ಈ ರೀತಿಯಲ್ಲಿ ಜೀವಿಯು ತನ್ನ ಕಾಮ್ಯಕರ್ಮಾನುಸಾರ ಐಹಿಕ ಮನಸ್ಸು ಮತ್ತು ಇಂದ್ರಿಯಗಳಿಂದ ಕೂಡಿದ ಸೂಕ್ತ ಶರೀರವನ್ನು ಪಡೆಯುತ್ತಾನೆ. ಅವನ ವಿಶಿಷ್ಟ ಕರ್ಮಫಲವು ಕೊನೆ ಮುಟ್ಟಿದಾಗ ಆ ಕೊನೆಯನ್ನು ಮರಣವೆಂದು ಕರೆಯಲಾಗುತ್ತದೆ ಮತ್ತು ವಿಶಿಷ್ಟ ಬಗೆಯ ಕರ್ಮಫಲವು ಪ್ರಾರಂಭವಾದಾಗ ಆ ಪ್ರಾರಂಭವನ್ನು ಜನನವೆಂದು ಕರೆಯಲಾಗುತ್ತದೆ. ದೃಷ್ಟಿ ನರವು ರೋಗಗ್ರಸ್ತವಾದಾಗ ಕಣ್ಣುಗಳು ಬಣ್ಣ ಅಥವಾ ಆಕಾರವನ್ನು ಕಾಣುವ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಚಕ್ಷು ಇಂದ್ರಿಯವು ನಿಷ್ಕ್ರಿಯವಾಗುತ್ತದೆ. ಕಣ್ಣು ಮತ್ತು ದೃಷ್ಟಿಯ ದೃಷ್ಟಾರನಾದ ಜೀವಿಯು ತನ್ನ ದರ್ಶನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಅದೇ ರೀತಿಯಲ್ಲಿ ಪದಾರ್ಥಗಳು ಅನುಭವಗ್ರಾಹ್ಯವಾಗುವ ಸ್ಥಳವಾದ ಭೌತಿಕ ಶರೀರವು ಗ್ರಹಿಸಲು ಅಸಮರ್ಥವಾದಾಗ ಆ ಸ್ಥಿತಿಯನ್ನು ಮರಣವೆಂದು ಕರೆಯಲಾಗುತ್ತದೆ. ಜೀವಿಯು ತನ್ನ ಭೌತಿಕ ಶರೀರವನ್ನು ತನ್ನ ಆತ್ಮವೆಂದು ಪರಿಗಣಿಸಲಾರಂಭಿಸಿದಾಗ ಅದನ್ನು ಜನನ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಯಾರೊಬ್ಬರೂ ಮರಣವನ್ನು ಭಯದಿಂದ ನೋಡಬಾರದು ಅಥವಾ ದೇಹವನ್ನು ಆತ್ಮವೆಂದು ಒಕ್ಕಣಿಸುವ ತರ್ಕವನ್ನು ಅವಲಂಬಿಸಬಾರದು. ಕುಟುಂಬ ಜೀವನದ ಮಧ್ಯೆ ಬದುಕುವ ವ್ಯಕ್ತಿಯು ಧಾರ್ಮಿಕ ವಿಧಿಗಳನ್ನು ಆಚರಿಸುವುದರಿಂದ ಐಹಿಕ ಲಾಭಗಳನ್ನು ಪಡೆಯುತ್ತಾನೆ. ಆ ಮೂಲಕ ಆತನು ತನ್ನ ಆರ್ಥಿಕ ಅಭಿವೃದ್ಧಿ ಹಾಗೂ ಇಂದ್ರಿಯ ಸುಖಾನುಭವಗಳನ್ನು ಪೂರೈಸಿಕೊಳ್ಳುತ್ತಾನೆ. ಮತ್ತೆ ಮತ್ತೆ ಆತ ಇದೇ ರೀತಿಯಾಗಿ ಮಾಡುತ್ತಾನೆ. ಅಂತಹವರು ಇಂದ್ರಿಯಾನುಭವದ ಸುಖಕ್ಕೆ ಅತಿಯಾಗಿ ಅಂಟಿಕೊಂಡವರಾಗಿ ಎಂದೆಂದಿಗೂ ಭಕ್ತಿ ಸೇವೆಯಿಂದ ವಂಚಿತರಾಗಿ ಬಿಡುತ್ತಾರೆ. ಬುದ್ಧಿವಂತರು ಹಾಗೂ ಶುದ್ಧ ಪ್ರಜ್ಞೆ ಉಳ್ಳವರು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ತೃಪ್ತರಾಗಿರುತ್ತಾರೆ. ಭೌತಿಕ ಗುಣಗಳಿಂದ ಮುಕ್ತರಾಗಿದ್ದು
ಇಂದ್ರಿಯ ಸುಖಾನುಭವಕ್ಕಾಗಿ ಅವರು ಕೆಲಸ ಮಾಡುವುದಿಲ್ಲ. ವ್ಯಕ್ತಿಯು ಕಾಮ್ಯಕರ್ಮಗಳ ಬಂಧನದಲ್ಲಿ ಯಾವ ರೀತಿಯಾಗಿ ಸಿಲುಕಿಕೊಳ್ಳುತ್ತಾನೆ ಎಂಬುದನ್ನು ಕಪಿಲ ಮುನಿಗಳಿಂದ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.